ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೆಂಗಳೂರನ್ನೇ ನಡುಗಿಸಿದ್ದು ಹೇಗೆ? ಭಯಾನಕ ಆಸಿಡ್ ಅಟ್ಯಾಕ್. ಆಸಿಡ್ ಎರಚೋ ಮುನ್ನ ಕಿರಾತಕ ಸ್ಕೆಚ್ ಹಾಕಿದ್ದು ಹೇಗೆ? ದಿವ್ಯಾ ಹಾಗರಗಿಯನ್ನ ಸಿಐಡಿ ಭೇಟಿಯಾಡಿದ್ದು ಹೇಗಿತ್ತು? ಪಿಎಸ್ಐ ಅಕ್ರಮಕ್ಕೆ ಕಿಂಗ್ ಪಿನ್ ಲಾಕ್ ಆಗಿದ್ದು ಎಲ್ಲಿ? ಹಿಂದಿ ಭಾಷೆ ವಾರ್ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ಇದೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಪಿಎಸ್ಐ ನೇಮಕಾತಿಯ ಕಿಂಗ್ ಪಿನ್ಗಳು ಲಾಕ್ ಆಗಿದ್ದು ಹೇಗೆ? ದಿವ್ಯಾ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಖೆಡ್ಡಾಗೆ ಬೀಳಿಸಿದ್ದು ಹೇಗಿತ್ತು? ದಿವ್ಯಾ ಅಂಡ್ ಗ್ಯಾಂಗ್ ಅಡಗಿ ಕುಳಿತಿದ್ದಾದ್ರೂ ಎಲ್ಲಿ? ಇದೆಲ್ಲವನ್ನು ನೋಡೋಣ ಪಿಎಸ್ಐ ಡೀಲಿಂಗ್ ನ್ಯೂಸ್ ಟಾಪ್ 9ನಲ್ಲಿ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಪಿಎಸ್ಐ ಅಕ್ರಮದ ರೂವಾರಿ ಕೊನೆಗೂ ಲಾಕ್ ಆಗಿದ್ದಾರೆ. ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರಗಿಯನ್ನ ಖಾಕಿ ಬಂಧಿಸಿದ್ದೇ ರೋಚಕವಾಗಿತ್ತು. ಪೊಲೀಸರು ಮೆಗಾ ಆಪರೇಷನ್ ಮಾಡಿ ದಿವ್ಯಾ ಹಾಗರಗಿಯನ್ನ ಲಾಕ್ ಮಾಡಿದ್ದಾರೆ. ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ಅಡಗಿ ಕುಳಿತಿದ್ದ ಕೋಟೆಗೆ ಲಗ್ಗೆ ಇಟ್ಟಿದ್ದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಅಕ್ರಮ ಆಟವಾಡಿರೋ ದಿವ್ಯಾ ಅಂಡ್ ಗ್ಯಾಂಗ್ಗೆ ಖಾಕಿ ಪಡೆ ಫುಲ್ ಗ್ರಿಲ್ ಮಾಡ್ತಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಎಸಗಿ ಎಸ್ಕೇಪ್ ಆಗಿದ್ದ ದಿವ್ಯಾ ಹಾಗರಗಿ ಕೊನೆಗೂ ಲಾಕ್ ಆಗಿದ್ದಾಳೆ. 18 ದಿನದ ಬಳಿಕ ದಿವ್ಯಾ ಹಾಗರಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪಿನ್ ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಬಂಧಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ದಿವ್ಯಾ ಹಾಗರಗಿ ಮತ್ತು ತಂಡವನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಕಲಬುರಗಿ ಜಿಲ್ಲಾ ಬಿಜೆಪಿ ನಾಯಕಿಯಾಗಿರುವ ದಿವ್ಯಾ ಹಾಗರಗಿ ಜ್ಞಾನಜ್ಯೋತಿ ಶಾಲೆಯ ಮುಖ್ಯಸ್ಥೆ ಕೂಡ ಆಗಿದ್ದಾರೆ. ಸರ್ಕಾರಿ ಹುದ್ದೆಯನ್ನೇ ಸೇಲ್ಗೆಟ್ಟಿದ್ದ ಆರೋಪಿಗಳು ಕೊನೆಗೂ ಲಾಕ್ ಆಗಿದ್ದಾರೆ. ದಿವ್ಯಾ ಹಾಗರಗಿ ಜೊತೆ ಇನ್ನೂ 4 ಖಾಕಿ ಖೆಡ್ಡಾಗೆ ಬಿದ್ದಿದ್ದಾರೆ. ದಿವ್ಯಾ ಹಾಗರಗಿ ಅಂಡ್ ಗ್ಯಾಂಗ್ ಬಂಧಿಸಿ ಸಿಐಡಿ ಬಲೆಗೆ ಕೆಡವಿದೆ. ಅಕ್ರಮ ನಡೆದಿದ್ದ ಜ್ಞಾನಜ್ಯೋತಿ ಶಾಲೆ ಮುಖ್ಯಸ್ಥೆ ದಿವ್ಯಾ ಹಾಗರಗಿ ಜ್ಞಾನಜ್ಯೋತಿ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ಶಾಂತಿಬಾಯಿ ಲಾಕ್ ಆಗಿದ್ದಾರೆ. ಮೇಲ್ವಿಚಾರಕರಾಗಿದ್ದ ಸುನಂದಾ ಅರ್ಚನಾಳನ್ನ ಸಿಐಡಿ ಬಂಧಿಸಿದೆ. ಎಲ್ಲರೂ ದಿವ್ಯಾ ಒಡೆತನದ ಜ್ಞಾನಜ್ಯೋತಿ ಶಾಲೆ ಸಿಬ್ಬಂದಿ ಎನ್ನಲಾಗಿದೆ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಕಿಂಗ್ ಪಿನ್ಗಳು ಕೊನೆಗೂ ಖಾಕಿ ಖೆಡ್ಡಾಗೆ ಬಿದ್ದಿದ್ದಾರೆ. ಆರೋಪಿಗಳನ್ನ ಸಿಐಡಿ ಟೀಮ್ ಭೇಟಿಯಾಡಿದ್ದೇ ರಣರೋಚಕ. ದಿವ್ಯಾ ಅಂಡ್ ಗ್ಯಾಂಗ್ ಬೇಟೆಗೆ 3 ತಂಡ ಫೀಲ್ಡ್ಗಿಳಿದಿದ್ವು. ಮಹಾರಾಷ್ಟ್ರದ ಪುಣೆಯಲ್ಲಿ ನಿನ್ನೆಯಿಂದ ತಲಾಶ್ ನಡೆಸಲಾಗುತ್ತಿತ್ತು. ಪಕ್ಕಾ ಮಾಹಿತಿ ಸಿಕ್ಕ ತಕ್ಷಣ ಸಿಐಡಿ ತಂಡ ಪುಣೆಗೆ ಹೋಗಿತ್ತು. ಕೊನೆಗೂ ನಿನ್ನೆ ರಾತ್ರಿ ದಿವ್ಯಾ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಟೀಮ್ ಲಾಕ್ ಮಾಡಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಹಾರಾಷ್ಟ್ರ ಪುಣೆಯಲ್ಲಿ ದಿವ್ಯಾ ಅಂಡ್ ಗ್ಯಾಂಗ್ ಲಾಕ್ ಆಗಿದೆ. ಆರೋಪಿ ದಿವ್ಯಾ ಜೊತೆ ಮಹಾರಾಷ್ಟ್ರ ಉದ್ಯಮಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ದಿವ್ಯಾ ಮತ್ತು ಟೀಮ್ಗೆ ಉದ್ಯಮಿ ಆಶ್ರಯ ನೀಡಿದ್ದ ಎನ್ನಲಾಗಿದೆ. ಮಹಾರಾಷ್ಟ್ರದ ಸೋಲಾಪುರದ ಉದ್ಯಮಿಯನ್ನ ಸಿಐಡಿ ಬಂಧಿಸಿದೆ. ಇನ್ನು ದಿವ್ಯಾ ಮತ್ತು ಉದ್ಯಮಿ ಮಧ್ಯೆ ವ್ಯವಹಾರ ನಡೆದಿತ್ತು. ಹೀಗಾಗಿ ಉದ್ಯಮಿ ಮೇಲೂ ಸಿಐಡಿ ತಂಡ ಕಣ್ಣಿಟ್ಟಿತ್ತು. ಇನ್ನು ದಿವ್ಯಾ ಅಂಡ್ ಗ್ಯಾಂಗ್ಗೆ ಆಶ್ರಯ ನೀಡಿದ್ದ ಉದ್ಯಮಿಯನ್ನ ಸಿಐಡಿ ತಂಡ ಬಂಧಿಸಿದೆ. ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ನಲ್ಲಿ ಬಿಜೆಪಿ ನಾಯಕಿ ದಿವ್ಯಾ ಹಾಗರಗಿಗೆ ಸಿಐಡಿ ಬಿಗ್ ಶಾಕ್ ನೀಡಿದೆ. ಅಕ್ರಮ ಎಸಗಿ ಎಸ್ಕೇಪ್ ಆಗಿದ್ದ ದಿವ್ಯಾ ಅಂಡ್ ಗ್ಯಾಂಗ್ 18 ದಿನದ ಬಳಿಕ ಲಾಕ್ ಆಗಿದ್ದಾರೆ. ಇವತ್ತು ದಿವ್ಯಾ ಮತ್ತು ಗ್ಯಾಂಗ್ನ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಯಿತ್ತು. ಕಲಬುರಗಿ ಜಿಲ್ಲಾ ಹೆಚ್ಚುವರಿ 1ನೇ ಕೋರ್ಟ್ನಲ್ಲಿ ವಿಚಾರಣೆಯಿತ್ತು. ದಿವ್ಯಾ ಅಂಡ್ ಗ್ಯಾಂಗ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಕಳೆದ 2 ದಿನದ ಹಿಂದೆಯಷ್ಟೇ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಈ ನಡುವೆಯೇ ದಿವ್ಯಾ ಅಂಡ್ ಗ್ಯಾಂಗ್ ಅನ್ನ ಸಿಐಡಿ ಬಂಧಿಸಿದೆ. ಪಿಎಸ್ಐ ಅಕ್ರಮ ನೇಮಕಾತಿ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ದಿವ್ಯಾ ಅಂಡ್ ಗ್ಯಾಂಗ್ ಮಹಾರಾಷ್ಟ್ರದ ಪುಣೆಯಲ್ಲಿ ಲಾಕ್ ಆಗಿದೆ. ಇನ್ನು ಅಕ್ರಮ ಎಸಗಿ ಎಸ್ಕೇಪ್ ಆಗಿದ್ದ ದಿವ್ಯಾ ಹಾಗರಗಿಗೆ ಸಿಐಡಿ ಊಟ ಮಾಡುವಾಗಲೇ ಶಾಕ್ ನೀಡಿದೆ. ಪುಣೆಯ ಹೋಟೆಲ್ನಲ್ಲಿ ದಿವ್ಯಾ ಹಾಗರಗಿ ರಾತ್ರಿ ಊಟ ಮಾಡ್ತಿದ್ರಂತೆ. ಈ ವೇಳೆ ಸೈಲೆಂಟ್ ಆಗಿಯೇ ಹೋಟೆಲ್ಗೆ ಎಂಟ್ರಿ ಕೊಟ್ಟಿದ್ದ ಸಿಐಡಿ ತಂಡ ದಿವ್ಯಾ ಹಾಗರಗಿಯನ್ನ ಬಂಧಿಸಿದೆ. ರಾತ್ರಿ ಊಟ ಮಾಡ್ತಿದ್ದ ವೇಳೆ ಸಿಐಡಿ ಬಂಧಿಸಿದ್ದು ದಿವ್ಯಾ ಹಾಗರಗಿ ಶಾಕ್ ಆಗಿದ್ದಾರೆ. ಪಿಎಸ್ಐ ಅಕ್ರಮ ಪರೀಕ್ಷೆಗೆ ದಿವ್ಯಾ ಹಾಗರಗಿ ಕಾವಲು ಕಾಯ್ತಿದ್ರು ಅನ್ನೋದು ಬಯಲಾಗಿದೆ. ಜ್ಞಾನಜ್ಯೋತಿ ಶಾಲೆಯಲ್ಲಿ ಎಕ್ಸಾಮ್ ನಡೆಯುವಾಗ ದಿವ್ಯಾ ಹಾಗರಗಿ ಶಾಲೆಯ ಹೊರಗೆ ಇರ್ತಿದ್ರಂತೆ. ಜ್ಞಾನಜ್ಯೋತಿ ಶಾಲೆಗೆ ಯಾರೂ ತಪಾಸಣೆಗೆ ಬರದಂತೆ ನೋಡಿಕೊಳ್ತಿದ್ರು ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ. ದಿವ್ಯಾ ಹಾಗರಗಿ ಕಲಬುರಗಿಯ ಜಿಲ್ಲಾ ಬಿಜೆಪಿ ನಾಯಕಿಯಾಗಿದ್ದಾರೆ. ದಿವ್ಯಾ ಹಾಗರಗಿ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆ ಒಡತಿಯಾಗಿದ್ದಾರೆ. ಕಲಬುರಗಿ ಗೋಕುಲ ನಗರದಲ್ಲಿ ಜ್ಞಾನಜ್ಯೋತಿ ಶಾಲೆ ಇದೆ. ಇನ್ನು ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿರೋದು ಬಯಲಾಗಿದೆ.
545 ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ. ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾದ ಮಧ್ಯವರ್ತಿಗಳಿಗೆ ಸಂಕಷ್ಟ ಫಿಕ್ಸ್ ಆಗಿದೆ. ಮಧ್ಯವರ್ತಿ ಕೆಲಸ ಮಾಡಿದ್ದ ಜ್ಯೋತಿ ಪಾಟೀಲ್ ನಿನ್ನೆ ಸಿಐಡಿ ಬಲೆಗೆ ಬಿದ್ದಿದ್ದಾಳೆ. ಕಿಂಗ್ ಪಿನ್ ಜೊತೆ 50 ಲಕ್ಷಕ್ಕೆ ಜ್ಯೋತಿ ಪಾಟೀಲ್ ಡೀಲ್ ಕುದುರಿಸಿದ್ದು ಬಯಲಾಗಿದೆ. ಸರ್ಕಾರಿ ನೌಕರಿಯಲ್ಲಿದ್ರೂ ಜ್ಯೋತಿ ಪಾಟೀಲ್ ಮಧ್ಯವರ್ತಿ ಕೆಲಸ ಮಾಡಿದ್ದಾಳಂತೆ. ಎಇ ಮಂಜುನಾಥ್ ಮೇಳಕುಂದಿ ಜೊತೆ ಅಭ್ಯರ್ಥಿ ಶಾಂತಿಬಾಯಿ ಪರವಾಗಿ ಡೀಲ್ ಕುದುರಿಸಿದ್ರಂತೆ. ಕಲಬುರಗಿ ಜಿಲ್ಲೆ ಸೇಡಂ ಮೂಲದ ಅಭ್ಯರ್ಥಿ ಶಾಂತಿಬಾಯಿ ಆಗಿದ್ದು ಅಕ್ರಮವಾಗಿ ಪರೀಕ್ಷೆ ಬರೆದು ಆಯ್ಕೆಯಾಗಿದ್ದಾಳೆ. OMR ಶೀಟ್ನಲ್ಲಿ ಶಾಂತಿಬಾಯಿ 11 ಉತ್ತರ ತುಂಬಿದ್ದು, ಆದರೆ ಫಲಿತಾಂಶದಲ್ಲಿ ಶಾಂತಿಬಾಯಿಗೆ 101 ಅಂಕಗಳು ಸಿಕ್ಕಿದೆ. ಪರೀಕ್ಷೆ ಮುಗಿದ ಮೇಲೆ ಮೇಲ್ವಿಚಾರಕಿಯರು ಉತ್ತರ ತುಂಬಿದ್ರು ಎನ್ನಲಾಗಿದೆ. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಭೀಕರ ಅಪಘಾತದಲ್ಲಿ ಇಬ್ಬರು ಸಾವಿನ ಮನೆ ಸೇರಿದ್ದು ಎಲ್ಲಿ? ಪಿಎಸ್ಐ ಅಕ್ರಮ ಕೇಸ್ ಬಗ್ಗೆ ಗೃಹ ಸಚಿವರು ಹೇಳಿದ್ದೇನು? ಆರೋಪಿ ರುದ್ರಗೌಡ ಆಸ್ಪತ್ರೆಗೆ ದಾಖಲಾಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. 545 ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಈಗ ಬಗೆದಷ್ಟು ಬಯಲಾಗ್ತಿದೆ. ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ಕೋಕಾ ಆಕ್ಟ್ ಹಾಕಲು ಚಿಂತನೆ ನಡೆಸಲಾಗ್ತಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಇಲಾಖೆ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ನಿನ್ನೆ ರಾತ್ರಿ ಪುಣೆಯಲ್ಲಿ ದಿವ್ಯಾ ಹಾಗರಗಿಯನ್ನ ಬಂಧಿಸಲಾಗಿದೆ. ಇವರೆಲ್ಲ ಸೇರಿಕೊಂಡು ಕಷ್ಟಪಟ್ಟು ಓದುವ ವಿದ್ಯಾರ್ಥಿಗಳ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಇವರ ಹಿಂದೆ ದೊಡ್ಡ ದೊಡ್ಡ ಕೈಗಳು ಇರುವ ಬಗ್ಗೆ ಸಂಶಯ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಇಲಾಖೆ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ಹಿಂದಿ ಹೇರಿಕೆ ಕುರಿತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಧರ್ಮ ರಾಜಕಾರಣದ ಹಸು ಬರಡಾಗ್ತಿರುವುದನ್ನ ಕಂಡಿದ್ದಾರೆ. ಈಗ ಭಾಷಾ ರಾಜಕಾರಣದ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ದಾರೆ. ಈ ಸ್ವಾರ್ಥ ರಾಜಕಾರಣಕ್ಕೆ ಕನ್ನಡಿಗರು ತಕ್ಕ ಉತ್ತರ ನೀಡಲಿದ್ದಾರೆ. ಕನ್ನಡ ಭಾಷೆ ನಮಗೆ ರಾಜಕಾರಣದ ಆಯುಧ ಅಲ್ಲ, ನಮ್ಮ ಜೀವದ ಉಸಿರು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಇಂಗ್ಲಿಷ್ ಮತ್ತು ಹಿಂದಿ ಎಲ್ಲಾ ಭಾಷೆಗಳ ಬಗ್ಗೆ ನಮಗೆ ಗೌರವವಿದೆ. ಭಾಷೆಗಳ ಮೂಲಕ ಹರಿದು ಬರುವ ಜ್ಞಾನದ ಅಮೃತವೂ ಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಕನ್ನಡಕ್ಕೆ ಮೊದಲ ಆದ್ಯತೆ, ಮಾತೃಭಾಷೆಗೆ ಮೊದಲ ಪೂಜೆ. ಭಾಷಾವಾರು ಪ್ರಾಂತದಲ್ಲಿ ಪ್ರಾದೇಶಿಕ ಭಾಷೆ ಮನ್ನಿಸಬೇಕಾಗತ್ತೆ. ಕನ್ನಡ ನಮ್ಮ ಮಾತೃಭಾಷೆ, ಹಿಂದಿ ನಮ್ಮ ರಾಷ್ಟ್ರಭಾಷೆಯಲ್ಲ. ಪ್ರತಿಯೊಂದು ರಾಜ್ಯ ಭಾಷೆಯು ನಮ್ಮ ರಾಷ್ಟ್ರಭಾಷೆ. ಸಂವಿಧಾನ ವಿರೋಧಿಸುವ ದೇಶದ್ರೋಹಿಗಳಿಗೆ ಇದರ ಅರಿವು ಇರಲಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಕೆದಗಿದಷ್ಟು ಬಯಲಾಗ್ತಿದೆ. ಅಕ್ರಮದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಅಸ್ವಸ್ಥನಾಗಿದ್ದಾನೆ. ನಿನ್ನೆ ರಾತ್ರಿ ಜಿಮ್ಸ್ ಆಸ್ಪತ್ರೆಗೆ ಸಿಐಡಿ ಅಧಿಕಾರಿಗಳು ದಾಖಲಿಸಿದ್ರು. ಇನ್ನು ಅಲ್ಟ್ರಾಸೌಂಡ್, ಸಿಟಿ ಸ್ಕ್ಯಾನ್ ಸೇರಿ ಎಲ್ಲಾ ಟೆಸ್ಟ್ ಮಾಡಿದ್ದಾರೆ. ರುದ್ರಗೌಡ ಆರೋಗ್ಯದ ಬಗ್ಗೆ ಎಲ್ಲಾ ವರದಿ ನಾರ್ಮಲ್ ಆಗಿದೆ. ಇಂದು ಮತ್ತೆ ರುದ್ರಗೌಡ ಪಾಟೀಲ್ನನ್ನ ವಿಚಾರಣೆಗೆ ಕರೆತರುವ ಸಾಧ್ಯತೆ ಇದೆ. ಸಿಐಡಿ ಅಧಿಕಾರಿಗಳು ಪಿಎಸ್ಐ ನೇಮಕಾತಿ ಅಕ್ರಮ ಕೇಸ್ನ ಇಂಚಿಂಚು ಜಾಲಾಡ್ತಿದ್ದಾರೆ. ಪರೀಕ್ಷೆ ಅಕ್ರಮ ಪ್ರಕರಣದ ಮತ್ತೋರ್ವ ಕಿಂಗ್ ಪಿನ್ ಮಂಜುನಾಥ್ ಮೇಳಕುಂದಿ ಎಂಟೆಕ್ ಪದವೀಧರನಾಗಿದ್ದಾನೆ. ಪರೀಕ್ಷಾ ಅಕ್ರಮಕ್ಕೆ ಎಲೆಕ್ಟ್ರಾನಿಕ್ ಡಿವೈಸ್ ತರುತ್ತಿದ್ದ ಮೇಳಕುಂದಿ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸೋದ್ರಲ್ಲಿ ಪರಿಣತಿ ಹೊಂದಿದ್ದ ಅಂತ ಹೇಳಲಾಗ್ತಿದೆ. ಮೇಳಕುಂದಿ ಪತ್ತೆಯಾದ್ರೆ ಅಕ್ರಮದ ಸಾಕಷ್ಟು ಮಾಹಿತಿ ಬಹಿರಂಗವಾಗೋ ಸಾಧ್ಯತೆ ಇದೆ. ಮಂಜುನಾಥ್ ಈ ಹಿಂದೆ ಬಳಸಿದ್ದ ಡಿವೈಸರ್ಗಳು ಇವೆಯಾ, ನಾಶ ಮಾಡಿದ್ದಾರಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಅಲ್ಲದೆ ಸಾಕ್ಷ್ಯ ನಾಶ ಮಾಡಲು ಮೇಳಕುಂದಿ ಹತ್ತಾರು ತಂತ್ರ ಉಪಯೋಗಿಸಿದ್ದಾನೆ ಎನ್ನಲಾಗ್ತಿದೆ. ಪ್ರಚೋದನಕಾರಿ ವಾಟ್ಸ್ಆಪ್ ಸ್ಟೇಟಸ್ನಿಂದ ಗಲಾಟೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತು. ಪ್ರಕರಣದಲ್ಲಿ ಬಂಧಿತರ ಕುಟುಂಬಗಳಿಗೆ ಶಾಸಕ ಜಮೀರ್ ಅಹ್ಮದ್ ನೆರವು ನೀಡಿದ್ರು. ಮಹಿಳೆಯರು, ಪುಟ್ಟ ಮಕ್ಕಳಿಗೆ ಜಮೀರ್ ರಂಜಾನ್ ಉಡುಗೊರೆ ನೀಡಿದ್ರು. ಪ್ರತಿಯೊಂದು ಕುಟುಂಬಕ್ಕೆ ಫುಡ್ ಕಿಟ್ 5,000 ಸಹಾಯಧನ ಮಾಡಿದ್ರು. ಹುಬ್ಬಳ್ಳಿಯ ಮಸ್ತಾನ್ ಶಾದಿ ಮಹಲ್ನಲ್ಲಿ ಫುಡ್ ಕಿಟ್ ವಿತರಿಸಲಾಯಿತು. ರಂಜಾನ್ ಹಬ್ಬಕ್ಕೆ ನೆರವು ನೀಡುತ್ತಿರುವುದಕ್ಕೆ ಬೇರೆ ಅರ್ಥವನ್ನ ಕಲ್ಪಿಸುವುದು ಬೇಡ. ವರ್ಷಕ್ಕೊಮ್ಮೆ ಬರುವ ಪವಿತ್ರ ರಂಜಾನ್ ಹಬ್ಬಕ್ಕೆ ನೆರವು ಸಾಮಾನ್ಯ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ಜಮೀರ್ ಅಹ್ಮದ್ ಹೇಳಿದ್ರು. ಬಂಧಿತರಿಗೆ ಶಾಸಕ ಜಮೀರ್ ಅಹ್ಮದ್ ಸಹಾಯ ಹಸ್ತ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ರು. ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಹಣ ಕೊಡುವುದು ಎಷ್ಟು ಸರಿ? ಡಿಜೆಹಳ್ಳಿ, ಕೆಜಿಹಳ್ಳಿ ಗಲಾಟೆ ಆದಾಗ್ಲೂ ಸಹಾಯ ಹಸ್ತ ನೀಡಿದ್ರು. ಬಂಧಿತ ಆರೋಪಿಗಳಿಗೆ ಶಾಸಕ ಜಮೀರ್ ನೆರವು ನೀಡಿದ್ರು. ಇನ್ನು ಗಲಾಟೆ ಪ್ರಕರಣದಲ್ಲಿ ಬಂಧಿಸಿದವರಿಗೆ ಸಹಾಯ ಮಾಡಬಾರದು ಅಂತ ಬೆಂಗಳೂರಿನಲ್ಲಿ ಗೃಹ ಇಲಾಖೆ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ರು. ದೆಹಲಿಯಲ್ಲಿ ಕೊರೋನಾ ಬಾಂಬ್ ಸ್ಫೋಟಗೊಂಡಿದ್ದು ಹೇಗೆ? ಅಲಹಾಬಾದ್ನಲ್ಲಿ ಉಷ್ಣಾಂಶ ಏರಿಕೆಯಾಗಿದ್ದು ಎಷ್ಟು?
ಉತ್ತರ ಪ್ರದೇಶದಲ್ಲಿ ಲೌಡ್ ಸ್ಪೀಕರ್ಗಳಿಗೆ ಶಾಕ್ ಕೊಟ್ಟಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯಲ್ಲಿ ಕೊರೋನಾ ಬಾಂಬ್ ದಿನೇ ದಿನೇ ಸ್ಫೋಟಗೊಳ್ತಿದೆ. ದೆಹಲಿಯಲ್ಲಿ ನಿನ್ನೆ 1490 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 24 ಗಂಟೆ ಅವಧಿಯಲ್ಲಿ ದೆಹಲಿಯಲ್ಲಿ ಕೊರೋನಾದಿಂದ 2 ಸಾವನ್ನಪ್ಪಿದ್ದಾರೆ. ದೆಹಲಿಯಲ್ಲಿ ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳ ಪ್ರಮಾಣ ತೀರಾ ಕಡಿಮೆ ಇದೆ. 3636 ಜನ ಹೋಮ್ ಐಸೋಲೇಷನ್ನಲ್ಲಿದ್ದರೆ 124 ಮಂದಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಹಾರಾಷ್ಟ್ರದ ನವನಿರ್ಮಾಣ ಸೇನೆಯ ಮುಖ್ಯಸ್ಥ ರಾಜ್ ಠಾಕ್ರೆ ಬೃಹತ್ ರ್ಯಾಲಿ ನಡೆಸಲಿದ್ದಾರೆ. ಮೇ 1ರಂದು ಔರಂಗಾಬಾದ್ನಲ್ಲಿ ಸಾರ್ವಜನಿಕ ಸಭೆ ನಡೆಸಲು ರಾಜ್ ಠಾಕ್ರೆಗೆ ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಔರಂಗಾಬಾದ್ ಪೊಲೀಸ್ ಕಮಿಷನರ್ ನಿಖಿಲ್ ಗುಪ್ತಾ ಹೇಳಿದ್ದಾರೆ. ಮೇ 5ರಂದು ರಾಜ್ ಠಾಕ್ರೆ ಅಯೋಧ್ಯೆಗೆ ಭೇಟಿ ನೀಡಲಿದ್ದು ಸಿಎಂ ಯೋಗಿ ಆದಿತ್ಯನಾಥ್ರನ್ನ ಭೇಟಿಯಾಗುವ ನಿರೀಕ್ಷೆ ಇದೆ. ದೇಶದಲ್ಲಿ ನಿನ್ನೆ ದಾಖಲೆ ಪ್ರಮಾಣದಲ್ಲಿ ಉಷ್ಣಾಂಶ ಏರಿಕೆಯಾಗಿದೆ. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಿನ್ನೆ 45.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ 45.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಎನ್ನಲಾಗಿದೆ. ಹರಿಯಾಣದ ಗುರುಗ್ರಾಮದಲ್ಲಿ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಇನ್ನು 1979ರ ಏಪ್ರಿಲ್ 28ರಂದು 44.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಇದುವರೆಗಿನ ಏಪ್ರಿಲ್ ತಿಂಗಳ ಗರಿಷ್ಠ ಉಷ್ಣಾಂಶವಾಗಿತ್ತು. ದೇಶದಲ್ಲಿ ಗ್ಯಾಸ್ ಆಧಾರಿತ ವಿದ್ಯುತ್ ಉತ್ಪಾದನಾ ಘಟಕ ಬಂದ್ ಆಗಿವೆ. ಯಾವುದೇ ಗ್ಯಾಸ್ ಆಧಾರಿತ ವಿದ್ಯುತ್ ಘಟಕಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳನ್ನು ಪುನರ್ ಆರಂಭ ಮಾಡಲು ಇಂಧನ ಇಲಾಖೆ ಸೂಚನೆ ನೀಡಿದೆ ಎಂದು ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ 21ರಿಂದ 22 ಮಿಲಿಯನ್ ಟನ್ ಕಲ್ಲಿದ್ದಲು ಸಂಗ್ರಹ ಇದೆ. ಇದು 10 ದಿನಕ್ಕೆ ಸಾಕಾಗುತ್ತೆ ಅಂತ ಕೇಂದ್ರದ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಕಂಪನಿ ಟೆಂಡರ್ ಕರೆದಿದೆ. ಒಟ್ಟು 500 ಮೆಗಾವ್ಯಾಟ್ ಹಾಗೂ 1 ಮೆಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸ್ಥಾಪನೆಗೆ ಟೆಂಡರ್ ಆಹ್ವಾನಿಸಿದೆ. ರಾಜಸ್ಥಾನದ ಫತೇಘರ್ನಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಸ್ಥಾಪನೆ ಮಾಡಲಾಗುತ್ತೆ. ಇದಕ್ಕೆ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ಕೇರಳ ರಾಜ್ಯದ ವಿದ್ಯುತ್ ಪೂರೈಕೆ ಕಂಪನಿಗಳು ಆಸಕ್ತಿ ವಹಿಸಿವೆ. ದೆಹಲಿಯ ಚಿತ್ತರಂಜನ್ ಪಾರ್ಕ್ನಲ್ಲಿ ಎನ್ಕೌಂಟರ್ ನಡೆದಿದೆ. ಕ್ರಿಮಿನಲ್ಗಳು ಹಾಗೂ ದೆಹಲಿ ಪೊಲೀಸರ ಮಧ್ಯೆ ಎನ್ಕೌಂಟರ್ ನಡೆದಿದೆ. ಈ ಗುಂಡಿನ ಚಕಮಕಿಯಲ್ಲಿ ಓರ್ವ ಕ್ರಿಮಿನಲ್ ಗಾಯಗೊಂಡಿದ್ದಾನೆ. ಆರೋಪಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ದೆಹಲಿ ಚಿತ್ತರಂಜನ್ ಪಾರ್ಕ್ನಲ್ಲಿ ದೆಹಲಿ ಪೊಲೀಸರು ಮೊಕ್ಕಾಂ ಹೂಡಿದ್ದು ಕ್ರಿಮಿನಲ್ಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ದೆಹಲಿಯ ಶಾಹೀನ್ ಬಾಗ್ನಲ್ಲಿ 10 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಸೀಸ್ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಇದಕ್ಕೆ ನಾರ್ಕೋ ಟೆರರಿಸಂ ಜೊತೆಗೆ ಲಿಂಕ್ ಇರಬಹುದು ಎನ್ನಲಾಗಿದೆ. ದುಬೈ, ಪಾಕಿಸ್ತಾನದ ಜೊತೆಗೆ ಲಿಂಕ್ ಇರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಡ್ರಗ್ಸ್ ಕೇಸ್ನಲ್ಲಿ ಇನ್ನೂ ಹೆಚ್ಚಿನ ಜನರು ಭಾಗಿಯಾಗಿದ್ದಾರೆ ಎಂದು ಎನ್ಸಿಬಿ ಮುಖ್ಯಸ್ಥ ಎಸ್ಎನ್ ಪ್ರಧಾನ್ ಹೇಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಅಕ್ರಮವಾಗಿ ಡ್ರಗ್ಸ್ ಸಾಗಾಟ ಮಾಡಿರಬಹುದು ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಮುಂಬೈನಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನವನೀತ್ ರಾಣಾ ಪತಿ ರವಿ ರಾಣಾಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಿಲ್ಲ. ಹೀಗಾಗಿ ನವನೀತ್ ರಾಣಾ ಪತಿ ರವಿ ರಾಣಾ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ರಾಣಾ ದಂಪತಿ ಅರ್ಜಿಯನ್ನ ಎಂದೇ ವಿಚಾರಣೆ ನಡೆಸುತ್ತಾ ಇಲ್ಲವೇ ಮುಂದೂಡುತ್ತಾ ಎಂಬುದು ಕುತೂಹಲ ಮೂಡಿಸಿದೆ. ಉತ್ತರ ಪ್ರದೇಶದಲ್ಲಿ ಅನಧಿಕೃತ ಲೌಡ್ ಸ್ಪೀಕರ್ಗಳನ್ನು ಧಾರ್ಮಿಕ ಸ್ಥಳಗಳಿಂದ ತೆರವುಗೊಳಿಸಲಾಗಿದೆ. ಸುಮಾರು 20,000 ಅನಧಿಕೃತ ಲೌಡ್ ಸ್ಪೀಕರ್ಗಳನ್ನು ದೇವಸ್ಥಾನ, ಮಸೀದಿ, ಚರ್ಚ್ಗಳಿಂದ ತೆರವುಗೊಳಿಸಲಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಸೌಂಡ್ ಇರುವ ಲೌಡ್ ಸ್ಪೀಕರ್ಗಳನ್ನು ತೆರವುಗೊಳಿಸಲು ಪೊಲೀಸರಿಗೆ ಸೂಚಿಸಿದ್ರು. ಇದೀಗ ಲೌಡ್ ಸ್ಪೀಕರ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಐಪಿಎಲ್ ಪಂದ್ಯದಲ್ಲಿ ಕುಲ್ದೀಪ್ ಮೋಡಿ ಹೇಗಿತ್ತು? ಟಿ20ಯಲ್ಲಿ ಅಕ್ಷತ್ ಪಟೇಲ್ ಮಾಡಿರೋ ರೆಕಾರ್ಡ್ ಏನು? ಜೇಮ್ಸ್ ಟೀಮ್ ಹೆಜ್ಜೆ ಇಟ್ಟಿರೋ ಹೊಸ ಪ್ರಾಜೆಕ್ಟ್ ಯಾವುದು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಈ ಐಪಿಎಲ್ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4ನೇ ಗೆಲುವು ದಾಖಲಿಸಿದೆ. ಕೆಕೆಆರ್ ಎದುರು ಗೆಲುವಿನೊಂದಿಗೆ ಡೆಲ್ಲಿ 4 ಪಂದ್ಯಗಳನ್ನು ಗೆದ್ದಂತಾಗಿದೆ. ಅಚ್ಚರಿ ಅಂದ್ರೆ ಡೆಲ್ಲಿ ಗೆದ್ದಿರುವ ಈ 4 ಪಂದ್ಯಗಳಲ್ಲೂ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ.
ಐಪಿಎಲ್ನಲ್ಲಿ ಅತಿ ಹೆಚ್ಚು ಬಾರಿ ಡಕೌಟ್ ಆದ ಕೆಕೆಆರ್ ಆಟಗಾರರಲ್ಲಿ ಆಲ್ರೌಂಡರ್ ಸುನಿಲ್ ನರೇನ್ ಮೊದಲ ಸ್ಥಾನದಲ್ಲಿದ್ದಾರೆ. ಒಟ್ಟು 11 ಬಾರಿ ಡಕೌಟ್ ಆಗಿರುವ ನರೇನ್ ಈ ಬಾರಿ ಈ ಬೇಡದ ದಾಖಲೆ ನಿರ್ಮಿಸಿದ್ದಾರೆ. ಈ ದಾಖಲೆ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿರುವ ಗೌತಮ್ ಗಂಭೀರ್ 10 ಬಾರಿ ಡಕೌಟ್ ಆಗಿದ್ರು. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಕೆಕೆಆರ್ ತಂಡದ ಬಿಗ್ ಹಿಟ್ಟರ್ ಆಂಡ್ರೆ ರಸೆಲ್ ಕುಲ್ದೀಪ್ ಯಾದವ್ ಬೌಲಿಂಗ್ನಲ್ಲಿ ಶೂನ್ಯಕ್ಕೆ ವಿಕೆಟ್ ಒಪ್ಪಿಸಿದ್ರು. ಆದರೆ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳದ ರಸೆಲ್ ಪೆವಿಲಿಯನ್ಗೆ ತೆರಳುತ್ತಿದ್ದಂತೆ ಊಟ ಮಾಡಿದ್ದಾರೆ. ಶೂನ್ಯಕ್ಕೆ ಔಟ್ ಆಗಿ ರಸೆಲ್ ಊಟ ಮಾಡ್ತಿರುವ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.